ನಾವಂತೂ ಸಕಲೇಶಪುರದಲ್ಲಿ ಮಸ್ತ್ ಮಜಾ ಮಾಡ್ತಾ ಇದೀವಿ. ಟೈಮ್ ಯಾವ ಥರ ಹೋಗ್ತು ಅಂತಾನೆ ಗೊತ್ತಾಗಿಲ್ಲ. ಹಾಗೆ ರಿಟರ್ನ್ ಹೋಗ್ಬೇಕಾದ್ರೆ ಒಂದು ಹಿಡನ್ ವಾಟರ್ ಫಾಲ್ಸ್ ಇತ್ತು ಅಂತ ಹೇಳಿದ್ರು ಕಿರಣ್. ಸೊ ಹಾಗಾಗಿ ಇಲ್ಲಿ ಬಂದ್ವಿ. ಬಟ್ ಅಲ್ಲಿಗೆ ರೀಚ್ ಆಗೋಕ್ಕೆ ಒಂದು ಒಳ್ಳೆ ಟಾಸ್ಕ್ ಇತ್ತು. ನನಗೆ ಸ್ವಲ್ಪ ಬೇಜಾರಾಗ್ಬಿಡ್ತು. ಪಾಪ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು, ನೀರಲ್ಲಿ ಆಡ್ತೀನಿ ಅಂತೆಲ್ಲ ಬಂದಿದ್ಲು. ಹಾಗೆ ಬಂದು ನೋಡಿದ್ರೆ ಅಲ್ಲಿ ಬೋರ್ಡ್ ಹಾಕಿದ್ರು ಯಾವ ವೇ ಹೋಗ್ಬೇಕಂತ. ಅದೇ ಬಿದ್ದೋಗ್ಬಿಟ್ಟಿತ್ತು. ಸೊ ಫುಲ್ ಕನ್ಫ್ಯೂಸ್ ಆಯಿತು. ಆಮೇಲೆ ಇನ್ನೊಂದು ರೂಟ್ ಇತ್ತು, ಅಲ್ಲಿದ್ದ ಹೋದ್ರೆ ನಮಗೆ ಒಂದು ಬ್ರಿಡ್ಜ್ ಸಿಕ್ತು. ಹಾಗೆ ಒಂದು ಒಳ್ಳೆ ವಾಟರ್ ಫ್ಲೋ ಆಗೋದು ಸಿಕ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು, ತಣ್ಣಗಿತ್ತು. ಅಂತೂ ಫುಲ್ ಖುಷಿ ಆಗ್ಬಿಟ್ಲು ನೀರನ್ನ ನೋಡಿ. ಈ ಬಿಸಿಲಿಗೆ ನೀರಲ್ಲಿ ಆಟ ಆಡೋಕ್ಕೆ ಎಷ್ಟು ಚೆನ್ನಾಗಿರುತ್ತಲ್ವಾ. ನಾನಾದ್ರೂ ಫುಲ್ ಖುಷಿಯಾಗಿ ಮುಖ ಎಲ್ಲ ತೊಳೆಯೋಕೆ ಸ್ಟಾರ್ಟ್ ಮಾಡ್ಬಿಟ್ಲು. ಬಟ್ಟೆ ಒದ್ದೆ ಮಾಡ್ಸೋದು ಬೇಡ ಅನ್ಕೊಂಡಿದ್ದೆ, ಬಟ್ ಅವಳು ಕೂತ್ಕೊಂಡೇ ಬಿಟ್ಲು ನೀರಲ್ಲಿ. ಸರಿ ಅಂದ್ಬಿಟ್ಟು ಅವಳಿಗೂ ಚೆನ್ನಾಗಿ ಆಟ ಆಡ್ಸಿದ್ವಿ. ರಿಟರ್ನ್ ಹೋಗ್ತಾ ಬೋರ್ವೆಲ್ ನೋಡಿದ್ವಿ. ಕಿರಣ್ ಸ್ಟಾಪ್ ಮಾಡಿದ್ರು. ಕೂಡ ಫಸ್ಟ್ ಟೈಮ್ ನೋಡ್ತಿರೋದಲ್ಲ, ಫುಲ್ ಖುಷಿ ಆಗ್ಬಿಟ್ಲು. ನಾನು ತುಂಬ ಗ್ಯಾಪ್ ಆಗಿತ್ತು ನೋಡಿ, ತುಂಬ ಖುಷಿ ಆಯಿತು. ಹಾಗೆ ಮತ್ತೆ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಫುಲ್ ವಿಡಿಯೋನ ಯೂಟ್ಯೂಬಲ್ಲಿ ಶೇರ್ ಮಾಡಿರ್ತೀನಿ, ಚೆಕ್ ಮಾಡಿ.